ವಿಭೂತಿಪಾದ. ಉಕ್ತಾನಿ ಪಂಚಬಹಿರಂಗಾಣಿ ಸಾಧನಾನಿ ಧಾರಣಾ ವಕ್ತವ್ಯ ದೇಶಬಂಧಶ್ಚಿತ್ತಸ್ಯ ಧಾರಣಾ. ಯೋಗಕ್ಕೆ 5 ಬಹಿರಂಗ ಸಾಧನೆಗಳನ್ನು ಹೇಳದ್ದಾಯಿತು. ಈಗ ಧಾರಣೆಯು ಹೇಳಲ್ಪಡುತ್ತದೆ. ಧಾರಣೆ ಎಂದರೆ ಒಂದು ನಿಷ್ಕೃಷ್ಟವಾದ ಸ್ಥಾನದ ಮೇಲೆ ಚಿತ್ತವನ್ನು ನಿಲ್ಲಿಸುವುದು. ನಾಭಿಚಕ್ರದಲ್ಲಿ, ಹೃದಯ ಕಮಲದಲ್ಲಿ, ತಲೆಯ ಜ್ಯೋತಿಸ್ಸಿನಲ್ಲಿ, ನಾಸಿಕಾಗ್ರದಲ್ಲಿ, ನಾಲಿಗೆಯ ತುದಿಯಲ್ಲಿ ಇವೇ ಮೊದಲಾದ ಸ್ಥಾನಗಳಲ್ಲಿ ಅಥವಾ ಬಾಹ್ಯ ವಿಷಯದಲ್ಲಿ ಚಿತ್ತದ ವೃತ್ತಿ ಮಾತ್ರವನ್ನು ನಿಲ್ಲಿಸುವುದು ಧಾರಣೆ. ತತ್ರ ಪ್ರತ್ಯೇಕತಾನತಾ ಧ್ಯಾನಂ. ಧ್ಯಾನವೆಂದರೆ ಅದರ ಮೇಲೆ ಪ್ರತ್ಯಯವು ನಿರಂತರವಾಗಿ ಹರಿಯುವಿಕೆ. ಅದರ ಮೇಲೆ ಎಂದರೆ ಧ್ಯೇಯದ ಆಧಾರದ ಮೇಲೆ, ಬೇರೆ ಪ್ರತ್ಯಯಗಳಿಂದ ಸೋಂಕಲ್ಪಡದೆ ಪ್ರತ್ಯಯದ ನಿರಂತರವಾದ ಮತ್ತು ಏಕರೀತಿಯ ಪ್ರವಾಹವು ಧ್ಯಾನ. ತದೇವಾರ್ಥಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯಮಿವ ಸಮಾಧಿ. ಅದೇ ಧ್ಯಾನವು ನಿರ್ದಿಷ್ಟ ವಸ್ತುವಿನಂತೆ ಚಿತ್ತದಲ್ಲಿ ಹೊಳೆಯುತ್ತಾ ಸ್ವರೂಪ ಶೂನ್ಯವಾದ ಹಾಗೆ ಆಗುತ್ತದೋ ಅದು ಸಮಾಧಿ. ಧ್ಯಾನವೇ ಧ್ಯೇಯಕಾರದಿಂದ ಹೊಳೆಯುತ್ತಾ ಪ್ರತ್ಯಯಾತ್ಮಕವಾದ ಸ್ವರೂಪದಿಂದ ಶೂನ್ಯವಾದಂತೆ ಯಾವಾಗ ಆಗುತ್ತದೆಯೋ ಆ ಧ್ಯೇಯ ಸ್ವಭಾವದ ಆವೇಶದಿಂದ ಸಮಾಧಿ ಎನಿಸಿಕೊಳ್ಳುತ್ತದೆ. ತತ್ರ ಮೇಕತ್ರ ಸಂಯಮಃ. ಈ ಮೂರು ಒಂದೇ ವಿಷಯದಲ್ಲಿ ಸೇರಿದಾಗ ಅದು ಸಂಯಮ ಎನಿಸುತ್ತದೆ. ಧಾರಣ, ಧ್ಯಾನ ಮತ್ತು ಸಮಾಧಿ ಈ ಮೂರು ಒಂದೇ ವಿಷಯದಲ್ಲಿ ಕೂಡಿದಾಗ ಸಂಯಮವೆನಿಸುತ್ತದೆ. ಎಂದರೆ ಈ ಮೂರು ಒಂದೇ ವಿಷಯದಲ್ಲಿ ಸಾಧನವಾಗಿದ್ದಾಗ ಸಂಯಮ ಎನಿಸಿಕೊಳ್ಳುತ್ತದೆ. ಈ ಮೂರರ ತಾಂತ್ರಿಕ ಪರಿಭಾಷೆಯು ಸಂಯಮ ಎನಿಸಿಕೊಳ್ಳುತ್ತದೆ. ತಜ್ಜಯಾತ್ ಪ್ರಜ್ಞಾಲೋಕಃ. ಅದರ ಜಯದಿಂದ ಪ್ರಜ್ಞೆಯ ಬೆಳಕು ಉಂಟಾಗುತ್ತದೆ. ಈ ಸಂಯಮವನ್ನು ಜಯಿಸುವುದರಿಂದ ಸಮಾಧಿ ಪ್ರಜ್ಞೆಯ ಬೆಳಕು ಉಂಟಾಗುತ್ತದೆ. ಸಂಯಮವು ಸ್ಥಿರವಾದ ಹಾಗೆಲ್ಲ ಸಮಾಧಿ ಪ್ರಜ್ಞೆಯು ಸ್ವಚ್ಛವಾಗುತ್ತದೆ. ಬೇರೆ ಪ್ರತ್ಯಯಗಳಿಂದ ಅಭಿಭೂತವಾಗದೆ ಇರುವ ನಿರ್ಮಲ ಪ್ರವಾಹವೇ ಪ್ರಜ್ಞೆಯ ಬೆಳಕು. ತಸ್ಯ ಭೂಮಿಷು ವಿನಿಯೋಗಃ. ಅದರ ಪ್ರಯೋಗ ಹಂತಗಳಲ್ಲಿ. ಹಿಂದಿನ ಹಂತವನ್ನು ಜಯಿಸಿದ ಮೇಲೆ ಸಂಯಮವು ಮುಂದಿನ ಹಂತದಲ್ಲಿ ಪ್ರಯೋಗವಾಗುವುದು. ಕೆಳಗಿನ ಹಂತವನ್ನು ಜಯಿಸದೆ ಮುಂದಿನ ಹಂತವನ್ನು ಹಾರಿಹೋಗಿಯೂ ಸಂಯಮದ ಉಚ್ಚಸ್ಥಿತಿಯನ್ನು ಹೊಂದುವುದಿಲ್ಲ. ಉಚ್ಚ ಹಂತವನ್ನು ಜಯಿಸದಿದ್ದರೆ ಅವನು ಪ್ರಜ್ಞೆಯ ಬೆಳಕನ್ನು ಹೇಗೆ ಹೊಂದುತ್ತಾನೆ? ಈಶ್ವರ ಪ್ರಸಾದದಿಂದ ಉಚ್ಚ ಹಂತವನ್ನು ಜಯಿಸಿದವನು ಸಂಯಮದ ಕೆಳಗಿನ ಹಂತವಾದ ಇತರರ ಮನಸ್ಸನ್ನು ತಿಳಿಯುವುದೇ ಮೊದಲಾದವುಗಳನ್ನು ಅಭ್ಯಾಸ ಮಾಡಬೇಕಾಗಿಲ್ಲ. ಏಕೆ? ಅದರ ಪ್ರಯೋಜನವು ಮೊದಲಾದವುಗಳಿಂದ ಆಗಲೇ ಸಾಧಿತವಾಗಿದೆ. ಯಾವ ಹಂತವು ಮೊದಲು, ಯಾವ ಹಂತವು ಆಮೇಲೆ ಎಂದು ತಿಳಿಯುವುದಕ್ಕೆ ಯೋಗಶಾಸ್ತ್ರವೇ ಉಪಾಧ್ಯಾಯ. ಹೇಗೆ?
ಹೀಗೆ ಹೇಳಿದೆ. ಯೋಗದಿಂದಲೇ ಯೋಗವನ್ನು ತಿಳಿಯಬೇಕು. ಯೋಗದಿಂದಲೇ ಯೋಗವು ಪ್ರವೃತ್ತವಾಗುತ್ತದೆ. ಯಾವನು ಪ್ರಮತ್ತನಾಗುವುದಿಲ್ಲವೋ ಅವನು ಯಾವಾಗಲೂ ಯೋಗದಲ್ಲಿ ರಮಿಸುತ್ತಾನೆ. ತ್ರಯಮಂತರಂಗಂ ಪೂರ್ವೈಭ್ಯಃ. ಈ ಮೂರು ಹಿಂದಿನವುಗಳಿಗಿಂತ ನೇರವಾಗಿವೆ. ಈ ಮೂರು ಎಂದರೆ ಧಾರಣೆ, ಧ್ಯಾನ ಮತ್ತು ಸಮಾಧಿ. ಇವುಗಳು ಯಮವೇ ಮೊದಲಾದ 5 ಸಾಧನೆಗಳಿಗಿಂತ ಸಂಪ್ರಜ್ಞಾತ ಸಮಾಧಿಗೆ ನೇರವಾಗಿವೆ. ತದಪಿ ಬಹಿರಂಗಂ ನಿರ್ಬೀಜಸ್ಯ. ಹೀಗಿದ್ದರೂ ನಿರ್ಬೀಜ ಅದು ಬಹಿರಂಗವಾಗಿದೆ. ಈ ನೇರವಾದ ಸಾಧನತ್ರಯವು ನಿರ್ಬೀಜ ಸಮಾಧಿಗೆ ಹೊರಗಿನ ಅಂಗವಾಗಿದೆ. ಏತಕ್ಕೆ? ಈ ಮೂರೂ ಇಲ್ಲದಿದ್ದಾಗ ನಿರ್ಬೀಜ ಸಮಾಧಿಯಾಗುತ್ತದೆ. ನಿರೋಧಕ್ಷಣಚಿತ್ತಾನ್ವಯೋ ನಿರೋಧ ಪರಿಣಾಮಃ. ಇನ್ನು ಚಿತ್ತದ ನಿರೋಧ ಕ್ಷಣಗಳಲ್ಲಿ ಘನವೃತ್ತಿಗಳು ಚಲಿಸುತ್ತಿರುವುದರಿಂದ ಚಿತ್ತದ ಪರಿಣಾಮವು ಹೇಗಾಗುತ್ತದೆ ಎಂದಿರುವ ಸಂಸ್ಕಾರಗಳು ಅಡಗಿರುವಾಗ ಮತ್ತು ನಿರೋಧ ಸಂಸ್ಕಾರಗಳು ವ್ಯಕ್ತವಾಗಿರುವಾಗ ನಿರೋಧದ ಪರಿಣಾಮವು ನಿರೋಧ ಕ್ಷಣದ ಚಿತ್ತದೊಂದಿಗೆ ಕೂಡಿಕೊಂಡಿರುತ್ತದೆ. ಎದ್ದಿರುವ ಸಂಸ್ಕಾರಗಳು ಚಿತ್ತದ ಧರ್ಮಗಳು. ಅವು ಪ್ರತ್ಯಯ ರೂಪವಲ್ಲದರಿಂದ ಪ್ರತ್ಯಯಗಳ ನಿರೋಧವಾದರೂ ನಿರುದ್ಧವಾಗುವುದಿಲ್ಲ. ನಿರೋಧದ ಸಂಸ್ಕಾರಗಳು ಚಿತ್ತದ ಧರ್ಮಗಳು. ಈ ಎರಡೂ ಧರ್ಮಗಳು ಅಡಗಿ ಹೋದಾಗ ಮತ್ತು ವ್ಯಕ್ತವಾದಾಗ ಎಂದರೆ ಎಂದಿರುವ ಸಂಸ್ಕಾರಗಳು ಅಡಗಿದಾಗ ಮತ್ತು ನಿರೋಧ ಸಂಸ್ಕಾರಗಳು ವ್ಯಕ್ತವಾದಾಗ ಚಿತ್ತದ ನಿರೋಧದ ಕ್ಷಣದೊಂದಿಗೆ ಕೂಡಿಕೊಂಡಿರುತ್ತದೆ. ಹೀಗೆ ಒಂದೇ ಚಿತ್ತದ ಸಂಸ್ಕಾರಗಳ ಪ್ರತಿಕ್ಷಣದ ಪರ್ಯಾಯವು ವಿರೋಧದ ಪರಿಣಾಮ ಎನಿಸುತ್ತದೆ. ಆ ಕಾಲದಲ್ಲಿ ಚಿತ್ತವು ಸಂಸ್ಕಾರ ಶೇಷವೇ ಎಂದು ನಿರೋಧ ಸಮಯದಲ್ಲಿ ಸಮಾಧಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾಯಿತು. ತಸ್ಯ ಪ್ರಶಾಂತವಾಹಿತ ಸಂಸ್ಕಾರಾತ್. ಸಂಸ್ಕಾರದ ನಿಮಿತ್ತದಿಂದ ಈ ಪ್ರಶಾಂತವಾಗಿ ಹರಿಯುತ್ತದೆ. ನಿರೋಧ ಸಂಸ್ಕಾರದ ನಿಮಿತ್ತದಿಂದ ಚಿತ್ತದ ಪ್ರಶಾಂತ ವಾಹಿನಿಯು ನಿರೋಧ ಸಂಸ್ಕಾರದ ಅಭ್ಯಾಸದ ಕೌಶಲ್ಯವನ್ನು ಅಪೇಕ್ಷಿಸುತ್ತದೆ. ಆದರೆ ಸಂಸ್ಕಾರಗಳು ಮಂದವಾದಾಗ ಎದ್ದಿರುವ ಧರ್ಮವುಳ್ಳ ಸಂಸ್ಕಾರಗಳಿಂದ ನಿರೋಧ ಧರ್ಮದ ಸಂಸ್ಕಾರಗಳು ಅಡಗುತ್ತವೆ. ಸರ್ವಾರ್ಥೈಕಾಗ್ರತಯೋಃ ಕ್ಷಯೋದಯೋ ಚಿತ್ತಸ್ಯ ಸಮಾಧಿ ಪರಿಣಾಮಃ. ಸರ್ವಾರ್ಥತೆ ಮತ್ತು ಏಕಾಗ್ರತೆ ಇವುಗಳ ನಾಶ ಮತ್ತು ಉದಯ ಉಂಟಾದಾಗ ಚಿತ್ತದ ಸಮಾಧಿ ಪರಿಣಾಮವಾಗುತ್ತದೆ. ವಿಕ್ಷಿಪ್ತತೆಯ ಚಿತ್ತದ ಧರ್ಮ. ಏಕಾಗ್ರತೆಯು ಕೂಡ ಚಿತ್ತದ ಧರ್ಮ. ವಿಕ್ಷಿಪ್ತತೆಯು ನಾಶವಾದಾಗ ಎಂದರೆ ತಿರೋಧಾನವಾದಾಗ, ಏಕಾಗ್ರತೆಯು ಉದಯವಾದಾಗ ಚಿತ್ತವು ಅವುಗಳೊಂದಿಗೆ ಬೇರೆಯಾಗದೆ ಸಂಬಂಧಿಸಿರುತ್ತದೆ.
ವಿಕ್ಷಿಪ್ತತೆ ಮತ್ತು ಏಕಾಗ್ರತೆ ಎಂಬ ಎರಡು ಧರ್ಮಗಳಿಗೂ ಚಿತ್ತವು ಎಡಬಿಡದೆ ಸಂಬಂಧಿಸಿರುತ್ತದೆ ಮತ್ತು ಅವುಗಳ ಸ್ವರೂಪವೇ ಆಗಿರುತ್ತದೆ. ಈ ಅವಸ್ಥೆಯಲ್ಲಿ ಚಿತ್ತವು ಸಮಾಧಿಯನ್ನು ಹೊಂದುವುದೇ ಸಮಾಧಿಯ ಪರಿಣಾಮ. ತತಃ ಪುನಃ ಶಾಂತೋದಿತೌ ತುಲ್ಯಪ್ರತ್ಯಯೌ ಚಿತ್ತಸ್ಯೈಕಾಗ್ರತಾ ಪರಿಣಾಮಃ. ಆಮೇಲೆ ಶಾಂತಪಾದ ಮತ್ತು ಉದಯವಾದ ಪ್ರತ್ಯಯಗಳು ಸಮಾನವಾದಾಗ ಅದು ಚಿತ್ತದ ಏಕಾಗ್ರತೆಯ ಪರಿಣಾಮ ಎನಿಸುತ್ತದೆ. ಸಮಾಹಿತ ಚಿತ್ತನಾದವನು ಹಿಂದಿನ ಪ್ರತ್ಯಯವು ಶಾಂತ ಎನಿಸುತ್ತದೆ. ಅದೇ ತರಹ ಆಮೇಲೆ ಬರುವ ಪ್ರತ್ಯಯವು ಉದಯ ಎನಿಸುತ್ತದೆ. ಸಮಾಧಿ ಚಿತ್ತವು ಈ ಎರಡಕ್ಕೂ ಸಂಬಂಧಿಸಿರುತ್ತದೆ. ಸಮಾಧಿಯು ಭಂಗವಾಗುವವರೆಗೆ ಈ ಸ್ಥಿತಿ ಇರುತ್ತದೆ. ಇದು ಚಿತ್ತದಲ್ಲಿರುವ ಏಕಾಗ್ರತೆಯ ಪರಿಣಾಮ. ಏತೇನ ಭೂತೇಂದ್ರಿಯೇಷು ಧರ್ಮಲಕ್ಷಣಮಾವಸ್ಥಾ ಪರಿಣಾಮ ವ್ಯಾಖ್ಯಾತಾಃ. ಇದರಿಂದ ಭೂತ ಮತ್ತು ಇಂದ್ರಿಯ ಇವುಗಳಲ್ಲಿರುವ ಧರ್ಮ, ಲಕ್ಷಣ ಮತ್ತು ಅವಸ್ಥೆ ಇವುಗಳ ಪರಿಣಾಮವು ಹೇಳಲ್ಪಟ್ಟಿತು. ಭಾಷ್ಯ: ಇದರಿಂದ ಎಂದರೆ ಹಿಂದೆ ಹೇಳಲ್ಪಟ್ಟ ಚಿತ್ತ ಪರಿಣಾಮದಿಂದ ಭೂತೇಂದ್ರಿಯಗಳಲ್ಲಿರುವ ಧರ್ಮ, ಲಕ್ಷಣ ಮತ್ತು ಅವಸ್ಥೆ ಇವುಗಳ ಪರಿಣಾಮವು ವ್ಯಾಖ್ಯಾನವಾಯಿತು. ಎಂದರೆ ಧರ್ಮದ ಪರಿಣಾಮ, ಲಕ್ಷಣದ ಪರಿಣಾಮ ಮತ್ತು ಅವಸ್ಥೆಯ ಪರಿಣಾಮ. ಇವುಗಳಲ್ಲಿ ವಸ್ತುವಿನಲ್ಲಿ ಎದ್ದಿರುವ ಮತ್ತು ನಿರೋಧವಾದ ಧರ್ಮದ ಅಡಗುವಿಕೆ ಮತ್ತು ವ್ಯಕ್ತತೆ ಧರ್ಮದ ಪರಿಣಾಮ. ಮೂರು ಕಾಲಗಳೊಂದಿಗೆ ಸೇರಿರುವ ನಿರೋಧದ ಕಾಲ ಪರಿಣಾಮವೇ ಲಕ್ಷಣ ಪರಿಣಾಮ. ಈ ನಿರೋಧವು ಮೊದಲು ಮುಂದೆ ಬರುವ ಕಾಲವನ್ನು ಬಿಟ್ಟು ವಸ್ತುವಿನ ಧರ್ಮತ್ವವನ್ನು ಮುಂದುವರಿಸುತ್ತದೆ. ಅದು ಸ್ವರೂಪದಿಂದ ಅಭಿವ್ಯಕ್ತವಾದಾಗ ವರ್ತಮಾನ ಕಾಲವನ್ನು ಹೊಂದುತ್ತದೆ. ಇದರ ಎರಡನೆಯ ಅವಸ್ಥೆ. ಈ ಅವಸ್ಥೆಯಲ್ಲಿಯೂ ಕಳೆದುಹೋದ ಮತ್ತು ಮುಂದೆ ಬರುವ ಕಾಲಗಳಿಂದ ಇದು ಬೇರೆಯಾಗುವುದಿಲ್ಲ. ಹೀಗೆ ಎದ್ದಿರುವಿಕೆಯು ಮೂರು ಕಾಲಗಳನ್ನು ಹೊಂದಿರುತ್ತದೆ. ಮೊದಲಾಗಿ ವರ್ತಮಾನ ಕಾಲವನ್ನು ಬಿಟ್ಟು ವಸ್ತುವಿನ ಧರ್ಮವಾಗಿಯೇ ಇದ್ದು ಕಳೆದುಹೋದ ಕಾಲವನ್ನು ಹೊಂದುತ್ತದೆ. ಇದು ಇದರ ಮೂರನೆಯ ಅವಸ್ಥೆ. ಈ ಅವಸ್ಥೆಯಲ್ಲಿಯೂ ಇದರ ವರ್ತಮಾನ ಮತ್ತು ಮುಂದೆ ಬರುವ ಕಾಲಗಳೊಂದಿಗೆ ಬೇರೆಯಾಗುವುದಿಲ್ಲ. ಹೀಗೆಯೇ ಪುನಃ ವ್ಯತ್ಯಾನಿಯು ತನ್ನ ಕಾರ್ಯವನ್ನು ನೆರವೇರಿಸಿಕೊಂಡು ಭವಿಷ್ಯವನ್ನು ಬಿಟ್ಟು ವಸ್ತುವಿನ ಧರ್ಮತ್ವವನ್ನು ಮುಂದುವರೆಸಿ ವರ್ತಮಾನ ಕಾಲವನ್ನು ಹೊಂದುತ್ತದೆ. ಪುನಃ ತನ್ನ ಸ್ವರೂಪವು ಅಭಿವ್ಯಕ್ತವಾದಾಗ ತನ್ನ ವ್ಯಾಪಾರವನ್ನು ಪ್ರಾರಂಭಿಸುತ್ತದೆ. ಇದು ಇದರ ಎರಡನೆಯ ಅವಸ್ಥೆ. ಈ ಅವಸ್ಥೆಯಲ್ಲಿಯೂ ಕಳೆದುಹೋದ ಮತ್ತು ಮುಂಬರುವ ಕಾಲಗಳೊಂದಿಗೆ ಬೇರೆಯಾಗಿರುವುದಿಲ್ಲ. ಹೀಗೆ ನಿರೋಧವು ಮತ್ತು ವ್ಯುತ್ಥಾನವು ಪುನಃ ಬರುತ್ತದೆ. ಹೀಗೆಯೇ ಅವಸ್ಥೆಯ ಪರಿಣಾಮ. ನಿರೋಧದ ಕ್ಷಣಗಳಲ್ಲಿ ನಿರೋಧದ ಸಂಸ್ಕಾರವು ಬಲವಂತವಾಗಿ ಎದ್ದಿರುವ ಸಂಸ್ಕಾರಗಳು ದುರ್ಬಲವಾಗುತ್ತವೆ. ಇದು ಧರ್ಮಗಳ ಅವಸ್ಥಾ ಪರಿಣಾಮ. ಇವುಗಳಲ್ಲಿ ಧರ್ಮದ ಮೂಲಕ ವಸ್ತುವಿನ ಪರಿಣಾಮ, ಕಾಲದ ಮೂಲಕ ಧರ್ಮಗಳ ಪರಿಣಾಮ ಮತ್ತು ಅವಸ್ಥೆಯ ಮೂಲಕ ಕಾಲದ ಪರಿಣಾಮ. ಹೀಗೆ ಧರ್ಮ, ಕಾಲ ಮತ್ತು ಅವಸ್ಥೆ ಇವುಗಳ ಪರಿಣಾಮವಿಲ್ಲದಿದ್ದರೆ ಕ್ಷಣ ಮಾತ್ರವಾದರೂ ಗುಣವೃತ್ತಿಗಳು ನಿಲ್ಲುವುದಿಲ್ಲ. ಏಕೆಂದರೆ ಗುಣವೃತ್ತಿಯು ಯಾವಾಗಲೂ ಚಲಿಸುತ್ತಿರುತ್ತದೆ. ಗುಣಗಳ ಸ್ವಭಾವವು ಗುಣಗಳ ಪ್ರವೃತ್ತಿಗೆ ಕಾರಣವು ಎಂದು ಹೇಳಿದ್ದಾಯಿತು.
ಇದರಿಂದ ಭೂತದಲ್ಲಿ ಮತ್ತು ಇಂದ್ರಿಯಗಳಲ್ಲಿ ವಸ್ತು ಮತ್ತು ಗುಣ ಇವುಗಳ ಭೇದದಿಂದ ಪರಿಣಾಮವು ಮೂರು ವಿಧ ಎಂದು ತಿಳಿದುಕೊಳ್ಳಬೇಕು. ನಿಜವಾಗಿ ಪರಿಣಾಮವು ಒಂದೇ. ಧರ್ಮವು ವಸ್ತುವಿನ ಸ್ವರೂಪ ಮಾತ್ರ. ಧರ್ಮದ ಮೂಲಕ ವಸ್ತುವಿನ ಪರಿಣಾಮವೆಲ್ಲ ಇದುವರೆಗೆ ಹೇಳಿದ್ದಾಯಿತು. ವರ್ತಮಾನ, ಭೂತ ಮತ್ತು ಭವಿಷ್ಯ ಈ ಕಾಲಗಳಲ್ಲಿ ವಸ್ತುವಿನ ಧರ್ಮದಲ್ಲಿ ಏನೇನು ಆಗುತ್ತದೆಯೋ ಅವೆಲ್ಲ ಆಕಾರಾಂತರ ಮಾತ್ರ, ದ್ರವ್ಯದಲ್ಲ. ಒಂದು ಚಿನ್ನದ ಪಾತ್ರೆಯನ್ನು ಒಡೆದು ಇನ್ನನ್ನೇನು ಮಾಡಿದರೆ ಅದರ ಆಕಾರ ಬದಲಾಗುತ್ತದೆಯೇ ಹೊರತು ಚಿನ್ನದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಒಬ್ಬ ಆಕ್ಷೇಪಿಸುತ್ತಾನೆ, ವಸ್ತುವು ಧರ್ಮಕ್ಕಿಂತ ಬೇರೆಯಲ್ಲ, ಏಕೆಂದರೆ ಅದು ತನ್ನ ಪೂರ್ವತತ್ವವನ್ನು ಮೀರುವುದಿಲ್ಲ. ಇದು ಹಿಂದಿನ ಹಾಗೆಯೇ ಇದ್ದರೆ ಅದು ಕೂಟಸ್ಥವಾಗಿ ಎಲ್ಲದರ ಒಳಗೂ ಅನ್ವಯವಾಗುತ್ತಿತ್ತು. ಪರಿಹಾರವು ಹೀಗಿದೆ. ಇದರಲ್ಲಿ ದೋಷವಿಲ್ಲ, ಏಕೆಂದರೆ ನಾವು ದ್ರವ್ಯವನ್ನು ನಿತ್ಯವೆಂದು ಪರಿಗಣಿಸುವುದಿಲ್ಲ. ತ್ರೈಲೋಕ್ಯವು ಒಂದು ಸಮಯದಲ್ಲಿ ವ್ಯಕ್ತತೆಯನ್ನು ಕಳೆದುಕೊಳ್ಳುವುದು. ಇದಕ್ಕೆ ಕಾರಣ ನಿತ್ಯತ್ವದ ಪ್ರತಿಷೇಧ. ಅವ್ಯಕ್ತ ಸ್ಥಿತಿಯಲ್ಲಿದ್ದರೂ ವಿನಾಶವಿಲ್ಲ. ಪ್ರಳಯವಾದಾಗ ಅದು ಸೂಕ್ಷ್ಮ ಸ್ಥಿತಿಯಲ್ಲಿರುತ್ತದೆ. ಅದು ಸೂಕ್ಷ್ಮವಾಗಿರುವುದರಿಂದ ಕಾಣುವುದಿಲ್ಲ. ಕಾಲ ಪರಿಣಾಮವು ತ್ರಿಕಾಲದಲ್ಲೂ ಇರುತ್ತದೆ, ವರ್ತಮಾನ ಮತ್ತು ಭವಿಷ್ಯ. ಈ ಕಾಲಗಳೊಂದಿಗೆ ಸಂಪೂರ್ಣ ವಿಚ್ಛೇದವಾಗದಿದ್ದರೂ ಕಾಲವು ಭೂತ ಎನಿಸುತ್ತದೆ. ಹೀಗೆ ವರ್ತಮಾನ ಮತ್ತು ಭವಿಷ್ಯ ಈ ಕಾಲಗಳೊಂದಿಗೆ ಸಂಪೂರ್ಣ ವಿಚ್ಛೇದವಾಗದಿದ್ದರೂ ಕಾಲವು ಭವಿಷ್ಯವೆನಿಸುತ್ತದೆ. ಹೀಗೆಯೇ ಭೂತ ಮತ್ತು ಭವಿಷ್ಯ ಈ ಕಾಲಗಳೊಂದಿಗೆ ವಿಚ್ಛೇದವಾಗದಿದ್ದರೂ ಕಾಲವು ವರ್ತಮಾನ ಎನ್ನಿಸುತ್ತದೆ. ಒಬ್ಬ ಮನುಷ್ಯನು ಸ್ತ್ರೀಯೊಬ್ಬಳಲ್ಲಿ ಅನುರಕ್ತನಾದಾಗ ಇತರ ಸ್ತ್ರೀಯರಲ್ಲಿ ವಿರಕ್ತನು ಎಂದು ಭಾವಿಸಿಕೊಡದು. ಕಾಲ ಪರಿಣಾಮದ ಮೇಲೆ ಒಬ್ಬನು ಆಕ್ಷೇಪವನ್ನು ತರುತ್ತಾನೆ. ತ್ರಿಕಾಲಗಳು ಎಲ್ಲ ವಸ್ತುವಿನಲ್ಲಿಯೂ ಸಂಬಂಧಿಸಿರುವುದರಿಂದ ಕಾಲಗಳ ಸಂಕರವಾಗುತ್ತದೆ. ಇದಕ್ಕೆ ಪರಿಹಾರವೂ ಹೀಗಿದೆ. ಧರ್ಮತ್ವವನ್ನು ಅಸ್ತಿತ್ವಕ್ಕೆ ತರಲಾಗುವುದಿಲ್ಲ. ಹೀಗಿರುವುದರಿಂದಲೇ ಧರ್ಮಗಳ ಧರ್ಮತ್ವವು ತ್ರಿಕಾಲಗಳಿಗೂ ಸಂಬಂಧಿಸಿರುತ್ತದೆ. ಅದು ವರ್ತಮಾನ ಸಮಯದ ಧರ್ಮವಲ್ಲ. ಹೀಗಿಲ್ಲದಿದ್ದರೆ ಚಿತ್ತಕ್ಕೆ ರಾಗಧರ್ಮವು ಬರುತ್ತಿರಲಿಲ್ಲ, ಕ್ರೋಧದ ಕಾಲದಲ್ಲಿ ರಾಗವು ಬರುತ್ತಿರಲಿಲ್ಲ. ಅದು ಅಲ್ಲದೆ ಈ ಮೂರು ಕಾಲಗಳು ಒಂದೇ ವ್ಯಕ್ತಿಯಲ್ಲಿ ಏಕಕಾಲದಲ್ಲಿ ಸಂಭವಿಸುವುದು ಅಸಾಧ್ಯ. ಸ್ವವ್ಯಂಜಕವಾದ ಕಾರಣದಿಂದ ಭಾವವು ವ್ಯಕ್ತವಾಗುತ್ತದೆ. ಹೀಗೆ ಹೇಳುತ್ತಾರೆ, ರೂಪದ ಅತಿಶಯಗಳು ವೃತ್ತಿಯ ಅತಿಶಯಗಳು ಪರಸ್ಪರ ವಿರೋಧವಾಗಿವೆ. ಸಾಮಾನ್ಯಗಳು ಈ ಅತಿಶಯಗಳೊಂದಿಗೆ ಪ್ರವರ್ತವಾಗುತ್ತವೆ. ಆದುದರಿಂದ ಸಂಕರವಿಲ್ಲ. ದೃಷ್ಟಾಂತ: ಒಂದು ವಸ್ತುವಿನಲ್ಲಿ ರಾಗವಾದರೆ ಅದೇ ಕಾಲದಲ್ಲಿ ಇನ್ನೊಂದು ವಸ್ತುವಿನಲ್ಲಿ ರಾಗವಿಲ್ಲವೆಂದು ಭಾವಿಸಿಕೂಡದು. ಸಾಮಾನ್ಯವಾಗಿ ಇರುತ್ತದೆ. ಆದುದರಿಂದ ಈ ಕಾಲದಲ್ಲಿ ಇರುತ್ತದೆ. ಹೀಗೆಯೇ ಕಾಲವೂ ಕೂಡ. ತ್ರಿಕಾಲಗಳು ಧರ್ಮಗಳಿಗೆ ಸಂಬಂಧಪಟ್ಟಿವೆ ಹೊರತು ವಸ್ತುವಿಗಲ್ಲ. ಧರ್ಮಗಳು ವ್ಯಕ್ತವಾಗಿರಬಹುದು, ಅವ್ಯಕ್ತವಾಗಿರಬಹುದು. ಅವು ನಾನಾ ಅವಸ್ಥೆಗಳನ್ನು ಹೊಂದಿ ಬೇರೆ ಬೇರೆಯಾದ ಹೆಸರುಗಳನ್ನು ಹೊಂದುವುವು. ಆದರೆ ದ್ರವ್ಯದಲ್ಲಿ ಯಾವ ಬದಲಾವಣೆಯೂ ಆಗುವುದಿಲ್ಲ. ಹೀಗೆ ಒಂದು ಗೆರೆಯನ್ನು 10ರ ಸ್ಥಾನದಲ್ಲಿ ಹಾಕಿದಾಗ 10ನ್ನು ತಿಳಿಸುವುದು, 100ರ ಸ್ಥಾನದಲ್ಲಿ ಹಾಕಿದಾಗ 100ನ್ನು ತಿಳಿಸುವುದು. ಪುನಃ ಒಬ್ಬಳೇ ಸ್ತ್ರೀಯು ಮಾತೆ, ಮಗಳು, ತಂಗಿ ಎಂದು ಕರೆಯಲ್ಪಡುವಳು. ಕೆಲವರು ಈ ಅಪೇಕ್ಷವನ್ನು ತರುತ್ತಾರೆ. ಪರಿಣಾಮಗಳು ಅವಸ್ಥೆಗಳಾದರೆ ಎಲ್ಲವೂ ಕೂಟಸ್ಥವಾಗುತ್ತವೆ. ಹೇಗೆ? ಕೆಲವರು ಈ ಆಕ್ಷೇಪವನ್ನು ತರುತ್ತಾರೆ. ಪರಿಣಾಮಗಳು ಅವಸ್ಥೆಗಳಾದರೆ ಎಲ್ಲವೂ ಕೂಟಸ್ಥವಾಗುವುವು. ಹೇಗೆ? ವಸ್ತುವಿನ ವ್ಯಾಪಾರವು ಕಾಲವನ್ನು ನಿರ್ಧರಿಸುವುದು. ಒಂದು ಧರ್ಮವು
ಸ್ವವ್ಯಾಪಾರವನ್ನು ಮಾಡದಿದ್ದರೆ ಭವಿಷ್ಯವಾಗುವುದು. ಅದು ವ್ಯಾಪಾರವನ್ನು ಮಾಡುತ್ತಿದ್ದರೆ ವರ್ತಮಾನವಾಗುವುದು ಮತ್ತು ಅದು ಕೂಟಸ್ಥವಾದಾಗ ಭೂತವಾಗುವುದು. ಆದುದರಿಂದ ದ್ರವ್ಯ, ಗುಣ, ಕಾಲ, ಅವಸ್ಥೆ ಇವೆಲ್ಲವೂ ಪರಿಣಾಮಿಯಾಗುತ್ತವೆ. ನಮ್ಮ ಪಕ್ಷದಲ್ಲಿ ಈ ದೋಷವಿಲ್ಲ. ಏಕೆಂದರೆ ಗುಣವುಳ್ಳದ್ದು ನಿತ್ಯವಾಗಿದ್ದರೂ ಗುಣಗಳಿಂದ ಬಂಧಿತವಾಗುತ್ತದೆ. ವಿನಾಶವುಳ್ಳ ಸಂಸ್ಥಾನವು ಅವಿನಾಶಿಯಾದ ಶಬ್ದ ಮೊದಲಾದವುಗಳು ಧರ್ಮವಾಗಿ ಆದಿ ಮತ್ತು ಅಂತ್ಯವನ್ನು ಪಡೆದಿರುವಂತೆ ವಿಲೀನವಾಗುವ ವಸ್ತುಗಳು ಅವಿನಾಶಿಯಾದ ಸತ್ವ ಮೊದಲಾದ ಗುಣಗಳ ಧರ್ಮವಾಗಿ ಆದಿ ಮತ್ತು ಅಂತ್ಯವನ್ನು ಪಡೆದಿರುತ್ತವೆ. ಇದಕ್ಕೆ ವಿಕಾರ ಎಂದು ಹೆಸರು. ಇದಕ್ಕೆ ಈ ಉದಾಹರಣೆಯೂ ಉಂಟು. ಮಣ್ಣಿಗೆ ಪಿಂಡಾಕಾರದ ಒಂದು ಧರ್ಮ. ಇದು ಈ ಧರ್ಮವನ್ನು ಕಳೆದುಕೊಂಡು ಹೊಸ ಧರ್ಮವನ್ನು ಸಂಪಾದಿಸಿ ಆ ಧರ್ಮದಿಂದ ಗಡಿಗೆಯ ಆಕಾರವಾಗಿ ಪರಿಣಮಿಸುವುದು. ಈ ಗಡಿಗೆಯ ಆಕಾರವು ಭವಿಷ್ಯ ಕಾಲವನ್ನು ಬಿಟ್ಟು ವರ್ತಮಾನ ಕಾಲವನ್ನು ಹೊಂದುವುದರಿಂದ ಅದು ಕಾಲದ ಮೂಲಕ ಪರಿಣಮಿಸುತ್ತದೆ. ಗಡಿಗೆಯು ಪ್ರತಿಕ್ಷಣದಲ್ಲೂ ಹೊಸ ಮತ್ತು ಹಳೆಯ ಸ್ಥಿತಿಗಳನ್ನು ಅನುಭವಿಸುತ್ತಿರುವುದರಿಂದ ಅದು ಅವಸ್ಥೆಯ ಮೂಲಕ ಪರಿಣಮಿಸುತ್ತದೆ. ಹೀಗೆ ವಸ್ತುವಿನಲ್ಲಿ ಹೊಸ ಧರ್ಮವು ಬಂದಾಗ ಅವಸ್ಥೆಯನ್ನು ಪಡೆಯುತ್ತದೆ. ಧರ್ಮಕ್ಕೂ ಹೊಸ ಕಾಲವು ಒಂದು ಧರ್ಮವಾಗಿದೆ. ಈ ಎರಡಕ್ಕೂ ಒಂದೇ ದ್ರವ್ಯದ ಪರಿಣಾಮವೂ ಇರುತ್ತದೆ, ಆದರೆ ಬೇರೆ ಬೇರೆ ಆಕಾರವನ್ನು ಹೊಂದುತ್ತದೆ. ಹೀಗೆಯೇ ಬೇರೆ ಬೇರೆ ವಸ್ತುವಿಗೆ ಈ ಪ್ರಯೋಗವನ್ನು ಹೊಂದಿಸಬೇಕು. ಈ ಧರ್ಮ, ಕಾಲ ಮತ್ತು ಅವಸ್ಥೆ ಇವುಗಳು ಎಂದಿಗೂ ವಸ್ತುವನ್ನು ಅತಿಕ್ರಮಿಸಬಾರದು. ಈ ರೀತಿಯಲ್ಲಿ ಒಂದೇ ಪರಿಣಾಮವು ಎಲ್ಲ ವಿಶೇಷಗಳನ್ನು ಒಳಗೊಳ್ಳುತ್ತದೆ. ಈಗ ಈ ಪರಿಣಾಮವು ಯಾವುದು? ಇರುವ ದ್ರವ್ಯದ ಹಳೆಯ ಧರ್ಮವು ಹೋಗಿ ಹೊಸ ಧರ್ಮವು ವ್ಯಕ್ತವಾಗುವುದೇ ಪರಿಣಾಮ. ಲಕ್ಷಣ ಎಂದರೆ ಕಾಲಭೇದ. ವಸ್ತುವಿನಲ್ಲಿ ಒಂದು ಪರಿಣಾಮವಾದರೆ ಆ ಬದಲಾದ ವಸ್ತುವನ್ನು ಗುರುತಿಸಲು ಆಗುವುದಿಲ್ಲ. ಈಶ್ವರನಂತೆ ದ್ರವ್ಯವು ನಿತ್ಯವಲ್ಲ. ತ್ರೈಲೋಕ್ಯದಲ್ಲೂ ಕ್ರಿಯೆಯು ನಿಂತು ಹೋಗುತ್ತದೆ ಎಂದರ್ಥ. ಕಾರ್ಯವು ಕಾರಣದಲ್ಲಿ ಲಯವಾದಾಗ ಸೂಕ್ಷ್ಮ ಎನಿಸುತ್ತದೆ. ಕ್ರೋಧವು ಹೋದಾಗಲೇ ರಾಗವು ಬರುತ್ತದೆ. ಹೀಗೆ ರಾಗವು ಸುಪ್ತವಾಗಿಲ್ಲದಿದ್ದರೆ ಅದು ಹೇಗೆ ಬರುತ್ತದೆ? ಏಕೆಂದರೆ ಯಾವುದು ಅಭಾವವೋ ಅದನ್ನು ಪಡೆಯಲಾಗುವುದಿಲ್ಲ. ಭಾಸ್ಕರನನ್ನು ನೋಡಿ. ವರ್ತಮಾನ ಕಾಲದ ಹಾಲಿನಿಂದ ಭವಿಷ್ಯದ ಮೊಸರು ನಿರ್ಧರಿಸಲ್ಪಡುವುದು. ನಿತ್ಯವಾದುದು ಎಂದರೆ ಪುರುಷನು ಮತ್ತು ಗುಣಗಳು ನಿತ್ಯವಾಗಿದ್ದರೂ ಕೂಡ ಗುಣಗಳಿಗೆ ವ್ಯಕ್ತತೆ ಮತ್ತು ತಿರೋಧಾನ ಇವು ಇರುವುದರಿಂದ ಅವು ಕೂಟಸ್ಥ ನಿತ್ಯವಲ್ಲ. ತಮ್ಮ ಕಾರ್ಯದೊಂದಿಗೆ ಹೋಲಿಸಿದರೆ ನಿತ್ಯವಾದುದು ಎಂದರೆ ಪುರುಷನು ಮತ್ತು ಗುಣಗಳು ನಿತ್ಯವಾಗದಿದ್ದರೂ ಕೂಡ ಗುಣಗಳಿಗೆ ವ್ಯಕ್ತತೆ ಮತ್ತು ತಿರೋಧಾನ ಇವು ಇರುವುದರಿಂದ ಇವು ಕೂಟಸ್ಥ ನಿತ್ಯವಲ್ಲ. ಪುರುಷನು ಹಾಗಲ್ಲದುದರಿಂದ ಕೂಟಸ್ಥನಾಗಿ ನಿತ್ಯನೇ. ತಮ್ಮ ಕಾರ್ಯದೊಂದಿಗೆ ಹೋಲಿಸಿದರೆ ಕಾರಣಗಳು ಅವಿನಾಶಿ. ಶಾಂತೋದಿತಾವ್ಯ ಪದೇಶ್ಯ ಧರ್ಮಾನುಪಾತಿ ಧರ್ಮೀ ದ್ರವ್ಯವು ಶಾಂತವಾದ, ಉದಿತವಾದ ಮತ್ತು ಅವ್ಯಪದೇಶವಾದ ಧರ್ಮಗಳಲ್ಲಿ ಸೇರಿ ಹೊಂದಬಹುದು. ಧರ್ಮವೆಂದರೆ ಯೋಗ್ಯತೆಯಿಂದ ಮಿತಗೊಳಿಸಲ್ಪಟ್ಟ ದ್ರವ್ಯದ ಶಕ್ತಿ. ದ್ರವ್ಯವು ಅನೇಕ ಫಲಗಳನ್ನು
ಕೂಡುವುದರಿಂದ ಇದರ ಸದ್ಭಾವವನ್ನು ಊಹಿಸಬಹುದು. ಈ ಧರ್ಮವು ಒಂದೇ ದ್ರವ್ಯದಲ್ಲಿದ್ದು ಅನೇಕವಾಗಿರಬಹುದು. ಧರ್ಮವು ವರ್ತಮಾನ ಕಾಲದಲ್ಲಿದ್ದು ಸ್ವವ್ಯಾಪಾರವನ್ನು ನಡೆಸುತ್ತಾ ಇದ್ದಾಗ ಶಾಂತವಾದ ಮತ್ತು ಅವ್ಯಪದೇಶವಾದ ಧರ್ಮಗಳಿಗಿಂತ ಬೇರೆಯಾಗಿರುತ್ತದೆ. ದ್ರವ್ಯವು 3 ಕಾಲಗಳಿಗೂ ಸಂಬಂಧಿಸಲ್ಪಟ್ಟಾಗ ದ್ರವ್ಯದ ಸ್ವರೂಪ ಮಾತ್ರ ಗೊತ್ತಾಗುತ್ತದೆ. ಆ ಕಾಲದಲ್ಲಿ ಯಾವ ಧರ್ಮದಿಂದ ಬೇರೆಯಾಗಿರುತ್ತದೆ? ದ್ರವ್ಯದ ಧರ್ಮಗಳು 3 ವಿಧಾನಗಳಾಗಿರುತ್ತದೆ: ಶಾಂತ, ಉದಿತ ಮತ್ತು ಅವ್ಯಪದೇಶ. ಇವುಗಳಲ್ಲಿ ಯಾವುವು ತಮ್ಮ ವ್ಯಾಪಾರವನ್ನು ಮುಗಿಸಿಕೊಂಡಿವೆಯೋ ಅವು ಶಾಂತ. ತಮ್ಮ ವ್ಯಾಪಾರದಲ್ಲಿ ನಿರತವಾಗಿರುವವು ಉದಿತ. ಉದಿತದ ನೇರವಾದ ಮುಂದಿನದೇ ಅವ್ಯಪದೇಶ. ವರ್ತಮಾನದ ಹಿಂದೆ ಭೂತಕಾಲವು ಬರುತ್ತದೆ. ಭೂತಕಾಲದ ಅನಂತರತೆಯು ವರ್ತಮಾನದೊಂದಿಗೆ ಏಕೆ ಆಗುವುದಿಲ್ಲ? ಆಮೇಲೆ ಬರುವುದಕ್ಕೂ ಹಿಂದಿನದಕ್ಕೂ ಯಾವ ಸಂಬಂಧವೂ ಇಲ್ಲ, ಏಕೆಂದರೆ ವರ್ತಮಾನವು ಭವಿಷ್ಯದ ಹಿಂದೆ ಬಂದಿರುವಂತೆ ಭೂತವು ಯಾವಾಗಲೂ ವರ್ತಮಾನದ ಹಿಂದೆ ಬಂದಿರುವುದಿಲ್ಲ. ಆದುದರಿಂದ ಭೂತಕ್ಕೆ ಅನಂತರತೆ ಇಲ್ಲ, ಭವಿಷ್ಯವೇ ವರ್ತಮಾನದ ಅನಂತರತೆಯಾಗುತ್ತದೆ. ಅವ್ಯಪದೇಶವು ಯಾವುದು? ಎಲ್ಲದಾಗಿರುತ್ತದೆ. ಈ ವಿಷಯದಲ್ಲಿ ಹೀಗೆ ಹೇಳಿದೆ: ಜಲಭೂಮಿಗಳ ಪರಿಣಾಮವಾದ ರಸವೇ ಮೊದಲಾದ ವೈವಿಧ್ಯವು ಸ್ಥಾವರಗಳಲ್ಲಿ ಕಂಡುಬರುತ್ತದೆ. ಹೀಗೆಯೇ ಸ್ಥಾವರಗಳಲ್ಲಿ ಪರಿಣಾಮಿಯಾದದ್ದು ಜಂಗಮಗಳಲ್ಲಿಯೂ, ಜಂಗಮಗಳಲ್ಲಿ ಪರಿಣಾಮಿಯಾದದ್ದು ಸ್ಥಾವರಗಳಲ್ಲಿಯೂ ಕಂಡುಬರುತ್ತದೆ. ಹೀಗೆ ತನ್ನ ಜಾತಿಯನ್ನು ಬಿಡದೆ ಎಲ್ಲವೂ ಎಲ್ಲದಾಗಿರುತ್ತದೆ. ದೇಶ, ಕಾಲ, ಆಕಾರ ಮತ್ತು ನಿಮಿತ್ತ ಇವುಗಳ ಸಂಬಂಧದಿಂದ ಧರ್ಮಗಳು ಒಂದೇ ಕಾಲದಲ್ಲಿ ಅಭಿವ್ಯಕ್ತವಾಗುವುದಿಲ್ಲ. ಅಭಿವ್ಯಕ್ತವಾದ ಮತ್ತು ಅಭಿವ್ಯಕ್ತವಾಗದ ಈ ಧರ್ಮಗಳಲ್ಲೆಲ್ಲ ಒಂದು ಸಾಮಾನ್ಯವಾದ ಮತ್ತು ವಿಶೇಷವಾದ ದ್ರವ್ಯವು ಸಂಬಂಧಿಸಿರುತ್ತದೆ. ಯಾವನು ಧರ್ಮಿಯನ್ನು ಒಪ್ಪಿಕೊಳ್ಳದೆ ಸಂಬಂಧರಹಿತವಾದ ಧರ್ಮವನ್ನು ಒಪ್ಪಿಕೊಳ್ಳುತ್ತಾನೋ ಅವನಿಗೆ ಅನುಭವದ ಅಭಾವವಾಗುತ್ತದೆ, ಏಕೆಂದರೆ ಒಂದು ವಿಜ್ಞಾನದಿಂದ ಮಾಡಿದ ಕರ್ಮವು ಇನ್ನೊಂದು ವಿಜ್ಞಾನಕ್ಕೆ ವಿಷಯವಾಗುವುದಿಲ್ಲ. ವಸ್ತುತಃ ವಸ್ತುಗಳು ನೆನಪಿಗೆ ಗೋಚರವಾಗುತ್ತವೆ. ಈ ಪ್ರತ್ಯಭಿಜ್ಞೆಯಿಂದ ಧರ್ಮಿಯು ಎಲ್ಲ ಧರ್ಮಗಳಲ್ಲಿಯೂ ಹೊಂದಿಕೊಂಡಿದೆ ಮತ್ತು ಬದಲಾಗುತ್ತಿರುವ ಎಲ್ಲ ಧರ್ಮಗಳಲ್ಲಿಯೂ ನಮ್ಮ ಗ್ರಹಣಕ್ಕೆ ಬರುತ್ತದೆ ಎಂದು ತಿಳಿದು ಬರುತ್ತದೆ. ಆದುದರಿಂದ ಸಂಬಂಧರಹಿತವಾದ ಧರ್ಮವು ಧರ್ಮೀಯ ರೂಪದಲ್ಲಿಲ್ಲ ಎಂದು ಇದರಿಂದ ಗೊತ್ತಾಗುತ್ತದೆ. ಕ್ರಮಾನ್ಯತ್ವಂ ಪರಿಣಾಮಾನ್ಯತ್ವೇ ಹೇತುಃ. ಒಂದೇ ದ್ರವ್ಯಕ್ಕೆ ಒಂದೇ ಪರಿಣಾಮವಿದ್ದರೆ ಕ್ರಮದ ವರ್ಗವು ಪರಿಣಾಮದ ವರ್ಗತ್ವಕ್ಕೆ ಕಾರಣವಾಗಿರುತ್ತದೆ. ಕ್ರಮದ ವರ್ಗವು ಹೀಗಿರುತ್ತದೆ: ಮಣ್ಣಿನ ಹುಡಿ, ಮಣ್ಣಿನ ಮುದ್ದೆ, ಮಣ್ಣಿನ ಗಡಿಗೆ, ಗಡಿಗೆಯ ಚೂರುಗಳು ಮತ್ತು ಗಡಿಗೆಯ ಕಣಗಳು. ಯಾವುದು ಯಾವ ಧರ್ಮದ ಹಿಂದೆ ನೇರವಾಗಿ ಬರುತ್ತದೆಯೋ ಅದು ಅದರ ಕ್ರಮ. ಗಡಿಗೆಯ ಉತ್ಪತ್ತಿಯಾದ ಕೂಡಲೇ ಮಣ್ಣು ಮುದ್ದೆಯು ಹೋಗುತ್ತದೆ. ಇದು ಧರ್ಮಗಳ ಪರಿಣಾಮದ ಕ್ರಮ. ಇನ್ನು ಕಾಲಗಳ ಪರಿಣಾಮದ ಕ್ರಮ. ಗಡಿಗೆಯ ಭವಿಷ್ಯ ಭಾವವು ವರ್ತಮಾನ ಭಾವವನ್ನು ಅನುಸರಿಸಿದೆ. ಹೀಗೆಯೇ ಮಣ್ಣು ಮುದ್ದೆಯು ವರ್ತಮಾನ ಭಾವವು ಅತೀತ ಭಾವವನ್ನು ಅನುಸರಿಸಿದೆ. ಅತೀತಕ್ಕೆ ಕ್ರಮವಿಲ್ಲ, ಏಕೆಂದರೆ ವಸ್ತುವಿನ ಮೊದಲು ಮತ್ತು ಆಮೇಲೆ ಇದ್ದರೇನು ಅನಂತರತೆಯು ಬರುತ್ತದೆ. ಇದು ಅತೀತದಲ್ಲಿ ಇಲ್ಲ. ಆದುದರಿಂದ 2 ಕಾಲಗಳ ಮಧ್ಯೆ ಕ್ರಮವು ಬರುತ್ತದೆ. ಹೀಗೆಯೇ ಅವಸ್ಥೆಯು ಪರಿಣಾಮದ ಕ್ರಮ. ಗಡಿಗೆಯ ಹೊಸ ಅವಸ್ಥೆಯು ಬಂದ ಮೇಲೆ ಅದರ ಹಳೆಯ ಅವಸ್ಥೆಯು ಗೋಚರವಾಗುತ್ತದೆ. ಈ ಹಳೆಯ ಅವಸ್ಥೆಯು ಕ್ಷಣಗಳ ಪರಂಪರೆಯಿಂದ ವ್ಯಕ್ತವಾಗುತ್ತದೆ. ಹೀಗೆ 3ನೆಯ ಪರಿಣಾಮವು 2 ಪರಿಣಾಮಗಳಿಗಿಂತ ಬೇರೆಯಾಗಿದೆ.
ಈ ಕ್ರಮಗಳು ಧರ್ಮ ಮತ್ತು ಧರ್ಮಿ ಈ ಭೇದಗಳು ಇದ್ದಲ್ಲಿ ತೋರಿಕೊಳ್ಳುವುದು. ಧರ್ಮವೂ ಕೂಡ ಇನ್ನೊಂದು ಧರ್ಮದ ಅಪೇಕ್ಷೆಯಿಂದ ಧರ್ಮಿಯಾಗುತ್ತದೆ. ಪರಮಾರ್ಥವಾಗಿ ಧರ್ಮಿಯಲ್ಲಿ ಅಭೇದವು ಕಂಡುಬರುತ್ತದೆ. ಆಗ ತನ್ನ ಅಪೇಕ್ಷೆಯಿಂದಲೇ ಧರ್ಮವಾಗುತ್ತದೆ. ಇಲ್ಲಿ ಮಾತ್ರ ಕ್ರಮವು ಅಭೇದದಿಂದಲೇ ಕಾಣುತ್ತದೆ. ಚಿತ್ತಕ್ಕೆ 2 ಧರ್ಮಗಳಿವೆ, ದೃಷ್ಟವಾದದ್ದು ಮತ್ತು ದೃಷ್ಟವಲ್ಲದ್ದು. ಇವುಗಳಲ್ಲಿ ದೃಷ್ಟವಾದದ್ದು ಪ್ರತ್ಯಯ ರೂಪವಾಗಿರುತ್ತದೆ. ದೃಷ್ಟವಲ್ಲದ್ದು ವಸ್ತು ಮಾತ್ರದ ರೂಪದಲ್ಲಿದೆ. ದೃಷ್ಟವಲ್ಲದುದರ ಸಂಖ್ಯೆ 7. ಅವು ಅನುಮಾನದಿಂದ ಊಹಿಸಲ್ಪಡಬೇಕು. ಈ 7 ಹೀಗಿವೆ: ನಿರೋಧ, ಧರ್ಮ, ಸಂಸ್ಕಾರ, ಪರಿಣಾಮ, ಜೀವನ, ಕ್ರಿಯೆ ಮತ್ತು ಶಕ್ತಿ. ಇವೆಲ್ಲ ಅಗೋಚರವಾದ ಚಿತ್ತದ ಧರ್ಮಗಳು. ಮಣ್ಣು ಮುದ್ದೆಯು ಹುಡಿಯ ಧರ್ಮ. ಮುದ್ದೆಯು ಗಡಿಗೆಯ ಅಪೇಕ್ಷೆಯಿಂದ ಧರ್ಮಿಯಾಗುತ್ತದೆ. ಪ್ರಕೃತಿಯು ಯಾವುದರ ಧರ್ಮ ಅಲ್ಲ, ಅದು ಯಾವಾಗಲೂ ಧರ್ಮಿಯೇ.